ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರನ್ ಯೂಟ್ಯೂಬ್ ಚಾನಲ್. ಇವತ್ತು ರಾಪಿಡೋಗೆ ಒಂದು ಬಿಗ್ ಅಪ್ಡೇಟ್ ಕೂಡ ಬಂದಿದೆ ಫ್ರೆಂಡ್ಸ್. ಅದು ಪರ್ಮಿಷನ್ ಸಿಗೋ ಸಾಧ್ಯತೆ ಎಲ್ಲ 100ಕ್ಕೆ 99% ಕೂಡ ಸಾಧ್ಯತೆ ಜಾಸ್ತಿ ಇದೆ. ಹಾಗಾಗಿ ಗ್ರೀನ್ ಸಿಗ್ನಲ್ ಕೂಡ ಬಂತು ಅಂತ ಹೇಳ್ಬೋದು. ಆ ಬಿಗ್ ಅಪ್ಡೇಟ್ ಯಾವುದಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ಅದನ್ನು ಸಂಪೂರ್ಣ ತಿಳಿಸ್ಕೊಡ್ತೀನಿ ನೋಡಿ. ಇವಾಗ ಹೈಕೋರ್ಟು ರಾಜ್ಯ ಸರ್ಕಾರಕ್ಕೆ ಒಂದು ಸೂಚನೆ ಕೊಟ್ಬಿಟ್ಟಿದೆ. ಇಷ್ಟು ದಿವಸ ಕೋರ್ಟಲ್ಲಿ ಲಾಯರ್ಗಳು ವಾದ ವಿವಾದ ಎಲ್ಲ ನಡೀತು. ಕೆಲವರು ರಾಪಿಡೋ ಬೈಕ್ ಟ್ಯಾಕ್ಸಿ ಪರವಾಗಿ ಮಾತಾಡಿದರು, ಇನ್ನು ಕೆಲವರು ವಿರೋಧವಾಗಿ ಮಾತಾಡಿದರು, ಬೇಕು ಬೇಡ ಇದೆಲ್ಲ. ಈಗ ಅದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟಿದ್ದಾರೆ. ಇವಾಗ ಹೈಕೋರ್ಟು ರಾಜ್ಯ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ, ನೀವು ಒಂದು ಕಮಿಟಿ ರಚನೆ ಮಾಡಿ, ಒಂದು 10 ಕಮಿಟಿಗಳು, ಒಂದು ಹೈ ಲೆವೆಲ್ ಕಮಿಟಿ ಇರಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಒಂದು ಆದೇಶ ಹೊರಡಿಸಿದೆ. ಹಾಗಾಗಿ ಇವಾಗ ರಾಜ್ಯ ಸರ್ಕಾರ ಕೂಡ ಒಂದು 10 ಕಮಿಟಿಗಳನ್ನ ರಚನೆ ಮಾಡಿದೆ, ಹೈ ಲೆವೆಲ್ ಕಮಿಟಿ ಅಂತಲೇ ಹೇಳ್ಬೋದು. ಈ 10 ಹೈ ಲೆವೆಲ್ ಕಮಿಟಿ ಏನಿದ್ದಾವೆ ಇದ್ರ ಮೇಲೆ ಒಪಿನಿಯನ್ ನಿಂತಿದೆ. ಇವಾಗ ರಾಪಿಡೋಗೆ ಪರ್ಮಿಷನ್ ಬೇಕಾ ಪರ್ಮಿಷನ್ ಬೇಡವಾ ಅನ್ನೋದು ಈ ಕಮಿಟಿಗಳ ಮೇಲೆ ನಿಂತಿದೆ. ನಮಗನ್ಸೋ ಪ್ರಕಾರ 99% ಈ 10 ಕಮಿಟಿಗಳಲ್ಲಿ ರಾಪಿಡೋ ಪರವಾಗಿಯೇ ಪರ್ಮಿಷನ್ ಕೊಡ್ತಾರೆ ಅಂತ ಅನ್ನಿಸ್ತಾ ಇದೆ. ಅದು ಸಾಧ್ಯತೆ ಕೂಡ ಜಾಸ್ತಿ ಇದೆ. ಯಾಕೆಂದರೆ ಈಗ 10 ಕಮಿಟಿಯಲ್ಲಿ ಒಂದು 6ರಿಂದ 7 ರಾಪಿಡೋ ಪರ್ಮಿಷನ್ ಬೇಕು ಅಂತ ಏನಾದ್ರು 7 ಕಮಿಟಿ ರಾಪಿಡೋ ಪರವಾಗಿ ಮಾತಾಡಿದರೆ, ಇನ್ನು 3 ಕಮಿಟಿ ಇಲ್ಲ ಬೇಡ, ಇದರಿಂದ ತೊಂದರೆಗಳು ಜಾಸ್ತಿ ಇದೆ, ಆಕ್ಸಿಡೆಂಟ್ ಆಗುತ್ತೆ, ಆಟೋದ್ರ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ ರಾಪಿಡೋ ಪರ್ಮಿಷನ್ ಕೊಟ್ಟರೆ, ಹಾಗಾಗಿ ಬೇಡ, ಇದು ಕ್ಯಾಬು ಆಟೋ ಅಷ್ಟೇ ಸಾಕು ಅಂತ 3 ಜನ ಏನಾದ್ರು ರಾಪಿಡೋ ವಿರೋಧವಾಗಿ ಮಾತಾಡಿ, ಇನ್ನು 7 ಜನ ಇಲ್ಲ ರಾಪಿಡೋ ಪರ್ಮಿಷನ್ ಬೇಕು, ಇದು ನಮಗೆ ತುಂಬ ಪಬ್ಲಿಕ್ಸಿಗೆ ಹೆಲ್ಪ್ ಆಗುತ್ತೆ, ಟ್ರಾಫಿಕ್ ಸಮಸ್ಯೆ ಕೂಡ ಕಮ್ಮಿ ಮಾಡ್ಬೋದು. ತುಂಬ ಜನ ಇದರಲ್ಲಿ ಲಕ್ಷಾಂತರ ಜನ ಕೆಲಸ ಮಾಡ್ತಾಯಿದ್ದಾರೆ. ಕರ್ನಾಟಕದಲ್ಲಿ ಸುಮಾರು 6 ಲಕ್ಷ ಜನ ರಾಪಿಡೋ ಬೈಕ್ ಟ್ಯಾಕ್ಸಿ ಇದ್ದಾರೆ, ರೈಡರ್ಸ್ ಇದ್ದಾರೆ. ಇದರಿಂದ ಅವ್ರ ಫ್ಯಾಮಿಲಿ ಎಲ್ಲ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದೆ. ಹೀಗಾಗಿ ಇದೇನಾದ್ರು ಮತ್ತೆ ಕಂಪ್ಲೀಟ್ ಬ್ಯಾನ್ ಮಾಡಿದ್ರೆ ಅಷ್ಟು ಜನಕ್ಕೂ ಕೆಲಸ ಹೋಗುತ್ತೆ, ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗುತ್ತೆ, ಇದರಿಂದ ಪ್ರಾಬ್ಲಮ್ಸ್ ಇನ್ನೂ ಜಾಸ್ತಿ ಕ್ರಿಯೇಟ್ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಹಂಗಾಗಿ ಪರ್ಮಿಷನ್ ಕೊಡಿ ಅಂತ ಏನಾದ್ರು ಒಂದು 7 ಕಮಿಟಿಗಳು ಏನಾದ್ರು ರಾಪಿಡೋ ಪರವಾಗಿ ಮಾತಾಡಿದರೆ 100ಕ್ಕೆ 100% ರಾಪಿಡೋಗೆ ಪರ್ಮಿಷನ್ ಸಿಗ್ತಕ್ಕಂಥ ಸಾಧ್ಯತೆ ಕೂಡ ಜಾಸ್ತಿ ಇದೆ. ಇದು ರಾಪಿಡೋ ಪರವಾಗೇ ಮಾತಾಡ್ತಾರೆ 100% ನಮಗೆ ಗೊತ್ತು. ಹಂಗೆ ಇವಾಗ ರಾಪಿಡೋ ಮ್ಯಾನೇಜ್ಮೆಂಟ್ ಕೂಡ ಒಂದು ಬಿಗ್ ಅಪ್ಡೇಟ್ ಕೂಡ ಬಂದಿದೆ ಅದ್ರ ಕಡೆಯಿಂದ. ಏನಪ್ಪ ಅದು ಅಂದರೆ, ರಾಪಿಡೋ ಮ್ಯಾನೇಜ್ಮೆಂಟ್ ಮೊನ್ನೆ ರಾಜ್ಯ ಸರ್ಕಾರದವ್ರನ್ನ ಕರ್ಕೊಂಡು ಡೆಲ್ಲಿ ಕೂಡ ಹೋಗಿದೆ ರಾಹುಲ್ ಗಾಂಧಿ ಮೀಟ್ ಮಾಡೋಕ್ಕೆ. ಗೊತ್ತಿರಬೇಕು ಏನಕ್ಕೆ ರಾಹುಲ್ ಗಾಂಧಿ ಮೀಟ್ ಮಾಡೋಕ್ಕೆ ಹೋಗಿದ್ದಾರೆ ಅಂತ. ನಮ್ಮ ಕರ್ನಾಟಕದಲ್ಲಿ ಇರೋದು ಕಾಂಗ್ರೆಸ್ ಸರ್ಕಾರ, ಹಂಗಾಗಿ ರಾಹುಲ್ ಗಾಂಧಿ ಕಡೆ ಹೋಗಿ ಮೀಟಾಗಿ ಆ ಕಡೆಯಿಂದ ಪರ್ಮಿಷನ್ಗೆ ಸ್ವಲ್ಪ ರೆಕಮೆಂಡ್ ಮಾಡಿಸಿದರೆ ರಾಜ್ಯ ಸರ್ಕಾರಕ್ಕೆ 100% ಪರ್ಮಿಷನ್ ಸಿಗುತ್ತೆ ಹಿಂಗೆ ಅನ್ನೋ ಒಂದು ವಿಚಾರವಾಗಿ ರಾಹುಲ್ ಗಾಂಧಿ ಅವರು ಕೂಡ ಹೋಗಿ ಭೇಟಿ ಮಾಡಿದ್ದಾರೆ ಮೊನ್ನೆ ರಾಪಿಡೋ ಮ್ಯಾನೇಜ್ಮೆಂಟ್ ಹೋಗಿ. ಅದು ಕೂಡ ಅಪ್ಡೇಟ್ ಸಿಕ್ಕಿದೆ. ಹಾಗಾಗಿ ಇವೆಲ್ಲ ನೋಡ್ಕೊತಾ ಇದ್ದಾರೆ ಬೆಳವಣಿಗೆಗಳು. ಖಂಡಿತ ರಾಪಿಡೋಗೆ ಗ್ರೀನ್ ಸಿಗ್ನಲ್ ಗ್ಯಾರಂಟಿ. 22ನೇ ತಾರೀಕು ಒಳಗಡೆಗಾಗಿ ಈ 10 ಕಮಿಟಿ ಏನಿದೆ ಅವರ ಒಪಿನಿಯನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು. ನಂತರ 22ಕ್ಕೆ ಕೋರ್ಟು ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಯಾವುದು ಸರಿ ಯಾವುದು ತಪ್ಪು, ಪರ್ಮಿಷನ್ ಕೊಡಬೇಕೋ ಬೇಡವೋ ಅನ್ನೋದು ಫೈನಲ್ ಜಡ್ಜ್ಮೆಂಟ್ 22ಕ್ಕೆ ಆಗುತ್ತೆ. ಇವಾಗ ಬಂದಿರೋ ಮಾಹಿತಿ ಪ್ರಕಾರ ಎಲ್ಲ ರಾಪಿಡೋ ಪರವಾಗಿಯೇ ಬರ್ತಾ ಇದೆ ಕಮಿಷನ್. ಕೆಲವರು ಆಗದೇ ಇರೋರು ಹೊಟ್ಟೆವ್ರಿಗೆ ಹೇಳ್ಬೋದು ಪರ್ಮಿಷನ್ ಬರಲ್ಲ ಯಾವುದೇ ಕಾರಣಕ್ಕೂ, ಎಲ್ಲ ಮೊನ್ನೆ ಎಲ್ಲ 1-2 ಆಕ್ಸಿಡೆಂಟ್ ಆಯಿತು, ಇದೆಲ್ಲ FIR ಕಾಪಿ ತಗೊಂಡೋಗಿ ನಾವು ಸಬ್ಮಿಟ್ ಮಾಡ್ತೀವಿ, ಇವರಿಗೆಲ್ಲ ಇನ್ಸೂರೆನ್ಸ್ ಎಲ್ಲ ಕ್ಲೈಮ್ ಆಗಲ್ಲ, ವೈಟ್ ಬೋರ್ಡಲ್ಲಿ ನಾವು ಎಲ್ಲೋ ಬೋರ್ಡ್ ಇರಬೇಕು, ಇವರೆಲ್ಲ ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಲ್ಲ, ನಾವು ಟ್ಯಾಕ್ಸ್ ಕಟ್ತೀವಿ, ಈ ಥರ ಎಲ್ಲ ಹೇಳಿದ್ದಾರೆ. ಹಂಗಾಗಿ ನಾವು ಇದನ್ನು ವಿರೋಧವಾಗಿ ಮಾಡ್ತೀವಿ, ಬೈಕ್ ಟ್ಯಾಕ್ಸಿ ಕಂಪಲ್ಸರಿ ಪರ್ಮಿಷನ್ ಕೊಡೋಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಏನೇ ಆಗಲಿ ವಾದ ವಿವಾದಗಳು ನಡೀತಾ ಇದೆ, ಆದರೂ ಫೈನಲ್ ಜಡ್ಜ್ಮೆಂಟ್ ಅಂತ ಒಂದು ಇದ್ದೇ ಇದೆ. ಇದರಿಂದ ಕೆಲಸ ಎಷ್ಟು ಜನಕ್ಕೆ ಹೋಗಿದೆ, ಹಂಗಾಗಿ ಇದೆಲ್ಲ ಕೂಲಂಕುಷವಾಗಿ ಕೂಡ ಕೋರ್ಟ್ ಯೋಚನೆ ಮಾಡುತ್ತೆ. ಅದಕ್ಕೋಸ್ಕರ ಇಷ್ಟು ದಿವಸ ಲಾಯರ್ ಕಡೆ ಬಿಟ್ಟಿತ್ತು ವಾದ ವಿವಾದ, ಇದು 2-3 ತಿಂಗಳಿಂದ ಆಯಿತು. ಈಗ ರಾಜ್ಯ ಸರ್ಕಾರದ ಪರ್ಮಿಷನ್ ಕೂಡ ಬೇಕಾಗಿತ್ತು, ಅದಕ್ಕೋಸ್ಕರ ರಾಜ್ಯ ಸರ್ಕಾರಕ್ಕೆ ಬಿಟ್ಬಿಟ್ಟಿದೆ. ನೀವೇ ಒಂದು ಕಮಿಟಿ ರಚನೆ ಮಾಡಿ, ನಿಮ್ಮ ಕಡೆಯಿಂದನೇ ಒಂದು ಫೈನಲ್ ಜಡ್ಜ್ಮೆಂಟ್ ಬರಲಿ. ಈ 10 ಕಮಿಟಿಯಲ್ಲಿ ಹೈಯೆಸ್ಟ್ ಯಾವುದ್ರ ಕಡೆ ಓಟ್ ಬರುತ್ತೆ ಅದ್ರ ಕಡೆನೇ ಪರ್ಮಿಷನ್ ಕೊಡೋಣ ಅಂತ ಈಗ ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ. ಹಂಗಾಗಿ ಇವಾಗ ಎಲ್ಲ ಕಮಿಟಿ ಕೂಡ, ಅದು ಸಾಧಾರಣ ಕಮಿಟಿ ಎಲ್ಲ ದೊಡ್ಡ ಹೈ ಕಮಿಟಿಗಳನ್ನೇ ರಚನೆ ಮಾಡಿದೆ ರಾಜ್ಯ ಸರ್ಕಾರ. ಆಲ್ಮೋಸ್ಟ್ ಇನ್ನು 1-2 ದಿವಸದೊಳಗೆ ಕೋರ್ಟಿಗೆ ಸಬ್ಮಿಟ್ ಕೂಡ ಮಾಡುತ್ತೆ ಅದರದ್ದೆಲ್ಲ ಒಪಿನಿಯನ್ನು. ಇದೆಲ್ಲ ಯೋಚನೆ ಮಾಡಿ ಫೈನಲ್ 22ನೇ ತಾರೀಕು ಅಂತಲೂ ಫೈನಲ್ ರಿಸಲ್ಟ್ ಬಂದೇ ಬರುತ್ತೆ. ರಾಪಿಡೋ ಪರವಾಗಿಯೇ ಬೈಕ್ ಟ್ಯಾಕ್ಸಿ ಕಂಪಲ್ಸರಿ ಮತ್ತೆ ಕರ್ನಾಟಕದಲ್ಲಿ ಗ್ರೀನ್ ಸಿಗಲ್ ಸಿಗುತ್ತೆ. ರಾಜಾರೋಷವಾಗಿ ಎಲ್ಲರೂ ಡ್ಯೂಟಿ ಮಾಡ್ಬೋದು, ಇನ್ನು ಯಾರ್ದು ಭಯ ಇರಲ್ಲ. ಕ್ಯಾಬ್ ಅವರು ಆಟೋದವರು ಹಂಗೆ ಭಯ ಬಿಡೋ ಆಟೋ ಡ್ಯೂಟಿ ಮಾಡಬೇಕಾಯ್ತು. ತುಂಬ ಜನ ಫೇಕ್ ಆರ್ಡ್ರ್ ಹಾಕಿ ಅಟ್ಯಾಕ್ ಮಾಡೋರು, ಮೊಬೈಲ್ ಕಿತ್ಕೊಳೋದು, ಬೈಕ್ ಕಿತ್ಕೊಳೋದು, ಈ ಥರ ಎಲ್ಲ ಮಾಡ್ತಾಯಿದ್ರು. ಇನ್ನು ಮುಂದೆ ಈ ಥರ ಯಾವುದು ನಡೆಯಲ್ಲ. ಆ ಥರ ಮಾಡಿದ್ರೆ ಕಂಪಲ್ಸರಿ ಕೇಸ್ ಆಗುತ್ತೆ ಅವ್ರ ಮೇಲೆ. ಏಕೆಂದರೆ ರಿಜಿಸ್ಟ್ರೇಷನ್ ನಂಬರ್ ಕೂಡ ಇರುತ್ತೆ, ಅವ್ರದ್ದೆಲ್ಲ ಆಟೋ ನಂಬರ್ ಇರ್ತವೆ.
ಹಂಗಾಗಿ ಇನ್ನು ಯಾರು ಏನೂ ಮಾಡೋಕ್ಕಾಗಲ್ಲ, ಫೇಕ್ ಆರ್ಡ್ರ್ ಹಾಕೋಕ್ಕಾಗಲ್ಲ, ಹಾಕಿದ್ರೂ ಯಾರು ರೈಡರ್ಗಳಿಗೆ ಟಾರ್ಚರ್ ಕೊಡೋಕ್ಕಾಗಲ್ಲ. ಎಕ್ಸ್ಪೆಷಲಿ ಆಟೋ ಡ್ರೈವರ್ಸು ಎಲ್ಲಂದ್ರಲ್ಲೇ ರ್ಯಾಪಿಡೋ ಬೈಕೆಲ್ಲ ಹಿಡಿದು ಕಿರಿಕ್ ಮಾಡ್ತಾಯಿದ್ರಲ್ವ, ಯಾಕೆ ಮಾಡ್ತಾಯಿದ್ಯಾ, ನಿನಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು, ವೈಟ್ ಬೋರ್ಡಲ್ಲಿ ಮಾಡೋಂಗಿಲ್ಲ, ಹೆಂಗೆ ನೀನು ಮಾಡ್ತಾಯಿದ್ಯಾ ಅಂತೆಲ್ಲ ಗಲಾಟೆ ಮಾಡೋರಲ್ಲ, ಇವೆಲ್ಲ ಮಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ ಅಷ್ಟೇ ವೀಡಿಯೋ. ಇನ್ನು ಇದೆಲ್ಲ ಬಂದ್ ಮಾಡಬೇಕು. ಇನ್ನು ಯಾರು ಏನೂ ಮಾಡೋಂಗಿಲ್ಲ. ಕೋರ್ಟಿಂದ ಪರ್ಮಿಷನ್ ಅಂತ ಬಂದರೆ ಅವ್ರ ಕೆಲಸ ಅವ್ರು ಮಾಡಬೇಕು, ನಮ್ಮ ಕೆಲಸ ನಾವು ಮಾಡ್ತಾಯಿರ್ತೀವಿ ಅಷ್ಟೇ. ಇನ್ಮೇಲಂತೂ ಬೆಂಗಳೂರಲ್ಲಿ ಧೈರ್ಯವಾಗಿ ಎಲ್ಲರೂ ಡ್ಯೂಟಿ ಮಾಡ್ಬೋದು. 22ಕ್ಕೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಪರ್ಮಿಷನ್ ಬಂದ್ರಂತನೂ ಎಲ್ರಿಗೂ ಹಬ್ಬನೇ, ಬೈಕ್ ಟ್ಯಾಕ್ಸಿ ರೈಡರ್ಗಂತನೂ ಯಾವುದೇ ಟೆನ್ಷನ್ ಇರಲ್ಲ. 3 ತಿಂಗಳಿಂದ ಏನು ಕೆಲಸ ಇಲ್ಲ, ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಇತ್ತು, ಹಂಗಾಗಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆಲ್ಮೋಸ್ಟ್ ಈಗ 1 ತಿಂಗಳಿಂದ ಎಲ್ಲ ಮತ್ತೆ ರನ್ನಿಂಗ್ ಆಗ್ತಾಯಿದೆ ಬೈಕ್ ಟ್ಯಾಕ್ಸಿ. ಎಲ್ಲೂ ಆ ಥರ ಏನು ಕೇಸಸ್ ನಡೀತಾ ಇಲ್ಲ, ಯಾರು ಹಿಡಿಯೋದು ಗಲಾಟೆ ಮಾಡೋದು ಅಂತ. ಯಾಕೆಂದರೆ ಗೊತ್ತಿರಬೇಕು ಎಲ್ಲ, ಇದರಿಂದ ನಮಗೇನಾದ್ರು ಪ್ರಾಬ್ಲಮ್ ಆಗುತ್ತೆ, ಕಂಪ್ಲೇಂಟ್ ಕೊಟ್ಟರೆ ಕೇಸ್ ಆಗುತ್ತೆ ಅಂತ ಕೂಡ ಹೇಳಿದಾರಲ್ವ. ಹಂಗಾಗಿ ಯಾರು ಹಿಡಿತಾ ಇಲ್ಲ ಇವಾಗ, ಆಟೋ ಡ್ರೈವರ್ಗಳು ಯಾರು ಕಿರಿಕ್ ಮಾಡ್ತಾಯಿಲ್ಲ. ಹಂಗಾಗಿ ಎಲ್ಲ 22ರವರೆಗೂ ವೆಯ್ಟ್ ಮಾಡೋಣ ಅಂತ ಅವರು ವೆಯ್ಟ್ ಮಾಡ್ತಾಯಿದ್ದಾರೆ. ಏನಾಗುತ್ತೆ ನೋಡೋಣ, ಅದನ್ನು ಕಳೆದು ಮುಂದೆ ಏನು ಪೊಸಿಷನ್ ತಗೋಬೇಕು ಅಂತ ಯೋಚನೆ ಮಾಡ್ತಾರೆ ಅವರು. ಒಂದು ವೇಳೆ ಪರ್ಮಿಷನ್ ಕೊಟ್ಟರು ಅವ್ರು ಏನೋ ಉಗ್ರ ಹೋರಾಟ ನಡೆಸ್ತಾರಂತೆ, ನಡೆಸಲಿ, ತೊಂದರೆ ಇಲ್ಲ. ಅವ್ರ ಕೆಲಸ ಅವ್ರು ಮಾಡಲಿ, ಎಷ್ಟು ದಿವಸ ಮಾಡ್ತಾರೆ ಅವರು ಮಾಡಲಿ. ಕೋರ್ಟ್ ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು ನ್ಯಾಯಕ್ಕೆ. ಯಾರ ಕಡೆ ಪರ್ಮಿಷನ್ ಬರುತ್ತೆ ನೋಡೋಣ. ಓಕೆ ಫ್ರೆಂಡ್ಸ್, ಕಾಯೋಣ 22ನೇ ತಾರೀಕಿಗೆ ಫೈನಲ್ ಅಪ್ಡೇಟ್ ಏನು ಬರುತ್ತೆ ಅಂತ. ಅದಾದಮೇಲೆ ಮತ್ತೆ ಇನ್ನೂ ಕೂಡ ಒಂದು ವಿಡಿಯೋ ಮಾಡ್ತೀನಿ ಫೈನಲ್. ಮತ್ತೆ ಅಷ್ಟರೊಳಗೆ ಏನಾದ್ರು ಬಿಗ್ ಅಪ್ಡೇಟ್ ಬಂದರೆ ಖಂಡಿತ ತಿಳಿಸ್ಕೊಡ್ತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮೆಲ್ಲ ಡೆಲಿವರಿ ಬಾಯ್ಸ್ ಆ್ಯಂಡ್ ರಾಪಿಡೋ ರೈಡರ್ಸ್ಗೋಸ್ಕರ ಎವ್ರಿ ಟೈಮ್ ನಾವು ವೀಡಿಯೋ ಮಾಡ್ತಾ ಇರ್ತೀವಿ, ಹೀಗೆ ಸಪೋರ್ಟ್ ಕೂಡ ಮಾಡ್ತಾ ಇರ್ತೀವಿ. ನೀವು ಅಷ್ಟೇ ನಮ್ಮ ವೀಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೀಗೆ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಹ್ಯಾವ್ ಎ ನೈಸ್ ಡೇ ಫ್ರೆಂಡ್ಸ್.